ನಿನಗೊಂದು ಜೀವನ ರೂಪಿಸ್ಕೊಟ್ಟಾರಂದ್ರ ಅವ್ರ ಬೆಳೆದಾಗ ಯಾಕೆ ಅಡ್ಡ ಹಾಕ್ತೆ ಮ್ಯಾಗ ನಾ ಏನಂತ ಪಾಪದ ಕೆಲಸ ಮಾಡೀನಿ ಅಂತೇಳಿ ಎಲ್ರು ಹಿಂಗೆ ಚುಚ್ಚು ಮಾತಾಡಕತ್ತೀರಿ? ನೀ ನಮ್ಮ ಮನೆಗೆ ಬಂದಿದ್ದೊಂದು ದೊಡ್ಡ ಪಾಪ ಮತ್ತೆ ಪಾಪದ ಕೆಲಸ ಹೇಳ್ಬೇಕಂತೀನಿ. ಅತ್ಯಾರ ನಿಮಗೆ ಯಾಕೆ ಸಿಟ್ಟು ಬಂದೈತೆ ಅಂತೇಳಿ ನನಗೆ ಗೊತ್ತೈತಿ. ಅದಲ್ಲ ಮುಂಜಾನೆ ಇವ್ರ ಜೊತೆ ಗುಡಿಗೆ ಹೋಗಿದ್ದಕ್ಕೆ ನಿಮ್ಗೆ ಸಿಟ್ಟು ಬಂದೈತಲ್ಲ? ಸಿಟ್ಟು ಬರೋದು ಏನು ಮಾಡ್ತೈತೆ? ಒಂದು ಮಾತು ಹೇಳಿ ಹೋಗಕ್ಕೆ ಬರಂಗಿಲ್ಲ, ಮನ್ಯಾಗ ಒಬ್ಬ ಹಿರ ಅದನ್ನು ಗೊತ್ತಾಯ್ತಿಲ್ಲ. ತಪ್ಪಾತತ್ತಿ, ಇನ್ನೊಮ್ಮಿಂತ ನಾ ದಗ್ದ ಮಾಡಂಗಿಲ್ಲ. ಇದನ್ನ ಇಲ್ಲಿಗೆ ಬಿಟ್ಟು ಬಿಡ್ರಿ. ಹಾಂ, ಆಕೆ ಮನ್ಸಿಗೆ ಭಾಳ ಹಾಳಾಗಿ ತಿಳ್ಕೊಂಡಾಳ. ಒಂದು 4 ದಿವಸ ಚಂದಂಗಿರ್ಲಿ ಅವ್ರು, ತವ್ರ ಮನೆಗೆ ಹೋಗ್ಬಿಡ. ನಿಂತು ಪೆಟ್ಟದ ಮ್ಯಾಗ ಹೋಗಂತಂದ್ರೆ ನಾ ಹ್ಯಾಂಗೆ ಹೋಗ್ಲಿ? ಇವ್ರಿಗೇನಂತ ಹೇಳಿ, ಅಲ್ಲಿ ಅಪ್ಪಗೇನಂತ ಹೇಳಿ? ಗಚ್ಚನ ಮನೆ ಸಿಕ್ಕೈತಿ, ಹೋಗಾಕ ನೀ ಹೆಂಗೆ ಮುಂದೆ ಹೆಜ್ಜೆ ಇಟ್ಟಿ? ಇಲ್ಲೇ ತಿದ್ಕೊಂಡು ತಿಳ್ಕೊಂಡು ಇರ್ತೀನಿ, ತವ್ರ ಮನೆಗೆ ಕಳಿಸ್ಬ್ಯಾಡ್ರಿ. ಹೋಗಿ ಹೋಗಿ ಎಂತಾದ್ರೆ ಜೋಡ ಹಾಕ್ತಾಳ, ಇದ್ರ ಕೈ ಕತ್ತರಿಸ್ಲಿ, ಏನಾರ ಗಂಟು ಬಿತ್ತೆ ಆಂಬ. ನಮ್ಮ ಅವ್ವನ ಮಾತು ಕೇಳಿ ನಿಮ್ಮ ಅಕ್ಕನ ನೀ ಕಂಡ ಕರ್ದಂಗೆ ಮಾಡಾಕತ್ತಿದ್ರ ನಿಮ್ಮ ಅಕ್ಕನ ನೀ ಕಳ್ಕೊತಿ. ಯಾಕೆ ಹಿಂಗೆ ಮಾಡಾಕತ್ತಿ? ನೀ ಮಾಡಕತ್ತಿದ್ದು ನಿನಗೆ ಸರಿ ಅನ್ಸಾತೈತೇನು? ಮೊದಲನೇ ಹೆಂಡತಿ ಯಾರು, ಎರಡನೇ ಹೆಂಡತಿ ಯಾರು? ನಿನ್ನ ಮಾತಿನ ಅರ್ಥ ಮೊದಲೇ ಹೆಂಡತಿಗೆ ಪ್ರೀತಿ ಕಾಳಜಿ ತೋರಿಸಿ ಮಿಕ್ಕಿದ ಮ್ಯಾಗ ಆಕಿಗೆ ಪ್ರೀತಿ ಕಾಳಜಿ ತೋರಿಸ್ಬೇಕನ? ಅಂದ್ರೆ ಉಂಡೆಸ್ವಿ ಪತ್ರೋಳಿ ಮಾಡೇನ ಪ್ರೀತಿ ಅಂದ್ರೆ? ನನಗೊಂದು ಮಾತು ಹೇಳಾರ್ದ ಆಕಿನ ಹೆಂಗ್ ಗುಡಿ ಕರ್ಕೊಂಡು ಹೋದ್ರಿ? ಗುಡಿ ಕರ್ಕೊಂಡು ಹೋಗಿದ್ದ ದೊಡ್ಡ ವಿಚಾರ ಮಾಡಿ ಚಂದ ಬಾಯಿ ಬಂದಾಗ ಮಾತಾಡಕ್ ಹೋಗ್ಬೇಡ. ಮಾತಾಡ್ಲಾರ್ದ ಏನ್ ಮಾಡ್ಲಿ? ಅತ್ತಿ ಕೈಯಾಗ ಕಡ್ಡಿ ಕೊಟ್ಟು ಹೇಳಿದ್ಲು, ನಾನು ಅಕ್ಕ ಅಕ್ಕಂತ ಕಾಳಜಿ ತೋರಿಸಿದ್ದ ನನಗೆ ಮುಳ್ಳಾತು. ಏನು ಮುಳ್ಳಾತ? ಆಕಿ ಕಾಲಿಟ್ಟು ಗಳಿಗಿಂದ ಎಲ್ಲ ಒಳ್ಳೇದಾಗೈತಿ, ನಿನಗೆ ಯಾಕೆ ತಿಳಿವಲ್ದು? ಇಷ್ಟು ದಿನ ಬಂಜಿ ಬಂಜಿ ಅಂತೇಳಿ ಓನ್ಯಾನ ಮಂದಿ ಊರಾನ ಮಂದಿ ಎಲ್ಲ ನಿನಗೆ ಮಾತಾಡ್ತಿತ್ತು, ಅದನ್ನು ದೂರ ಮಾಡಿದ್ಲಲ್ಲ, ಅದು ನೆನಪಿಲ್ಲೇನು? ಎಲ್ಲ ನೆನಪೈತ್ರಿ, ಆದ್ರ ಆಕಿ ಎಲ್ಲಿದ್ಲು ಎಲ್ಲಿಂದ ಬಂದ್ಲು ಅನ್ನೋದು ಆಕಿಗೂ ನೆನಪಿದ್ರ ಸಾಕು. ನಮ್ಮ ಸಂಸಾರ ಬೂದಿ ಮುಚ್ಚಿದ ಕೆಂಡದಂಗೈತಿ, ಗಾಳಿ ಬಿಟ್ರೆ ಹೊತ್ತಿ ಉರಿತೈತಿ. ಅದ್ರ ಬಗ್ಗೆ ವಿಚಾರ ಮಾಡಕತ್ರ ನಮ್ಮ ಸಂಸಾರನೂ ಹೊತ್ತಿ ಉರಿತೈತಿ, ತಿಳ್ಕೋರ. ನೀವು ತಿಳ್ಕೊಬೇಕ್ರಿ ಮೊದ್ಲು. ಒಂದ್ ಕಣ್ಣಿಗೆ ಬೆಣ್ಣಿ ಒಂದ್ ಕಣ್ಣಿಗೆ ಸುಣ್ಣ, ಹೆಂಗ್ ಚಲೋ ಅನಿಸ್ತೈತಿ? ಅಂದ್ರಣ ಏನು ಮಾಡೀನಿ? ಅಕ್ಕಿನಾದ್ರ ಎಲ್ ಬೇಕಲ್ಲಿ ತಗೊಂಡ್ ಅಡ್ಡಾಡೋದು, ನನ್ನಾದ್ರ ಕಾಲ್ ಕಸ ಮಾಡ್ಕೊಂಡ್ ಅಡ್ಡಾಡೋದು. ಇಷ್ಟು ದಿನ ಅಕ್ಕ ಅನ್ನೋ ಕಳ್ಳಿತ್ತು, ಕಾಳಜಿ ಇತ್ತು. ನೀ ಮಾಡೋದು ನೋಡಿದ್ರ ಅಕ್ಕ ಅನ್ನೋಕ್ಕೂ ಮನಸ್ಸು ಬರೋದಿಲ್ಲ. ಅತ್ತಿನೂ ಬಯಾಕತ್ತಾಳ, ನೀನು ಬಯಾಕತ್ತಿ. ಅಲ್ಲ ನಾ ಅಂಥದ್ದು ಏನಾರ ಮಾಡೀನಿ? ಏನ್ ಮಾಡಿ ಏನ್ ಮಾಡಕತ್ತಿ ಅನ್ನೋದು ಗೊತ್ತಿಲ್ಲೇನ? ಅದು ನಾನ ಬಿಡ್ಸಿ ಹೇಳ್ಬೇಕು? ಇಂಥದೈತೆ ಅಂತ ಹೇಳಿದ್ರ ನಾ ತಿಳ್ಕೊಂತೀನವ. ಏನೂ ಇರ್ಲಾರ ಹಂಗೆ ಬಯಾಕತ್ರ ನಾ ಏನಂತ ತಿಳ್ಕೊಬೇಕ? ಎಲ್ಲೇ ಹೋದ್ರು ಎಲ್ಲೇ ಬಂದ್ರು ನಾನು ಕರ್ಕೊಂಡು ಅಡ್ಡಾಡ್ತಿದ್ದಿ, ಆದ್ರೆ ಈಗೀಗ ನನ್ನ ಬಿಟ್ಟು ನನ್ನ ಗಂಡನ ಜೊತೆ ಒಬ್ಬಾಕಿನೇ ತಿರ್ಗಾಕತ್ತಿ. ಮುಂಜಾನೆ ನಾವಿಬ್ರು ಗುಡಿಗೆ ಹೋಗಿದ್ದಕ್ಕೆ ನಿಂಗೆ ಸಿಟ್ಟು ಬಂದೈತನ? ನಾ ಅವ್ರಿಗೆ ಹೇಳಿದೆ ಆಕಿನೂ ಕರ್ಕೊಂಡು ಹೋಗೋಣ ಅಂತೇಳಿ, ಆದ್ರೆ ಅವರ ಬ್ಯಾಡ ಅಂತಂದ್ರು. ಅವ್ರು ಬ್ಯಾಡ ಅಂದ್ರಂತ ನೀ ಅವ್ರ ಬೆನ್ನತ್ತಿ ಹೋದೆ ಅಂತ ನನಗೆ ಹೇಳೋಗಕ್ಕೆ ಏನಾಗಿತ್ತು? ನಿಂಗೆ ಹೇಳಾರ ಹೋಗಿದ್ದಕ್ಕೆ ಇಷ್ಟು ಸಿಟ್ಟು ಬಂದೈತಂತಂದ್ರೆ ನಾ ಇನ್ನೊಮ್ಮೆ ಹೇಳಾರ ಎಲ್ಲೂ ಹೋಗೋದಿಲ್ಲ. ಅಂದ್ರ ಇನ್ನೋರ್ ಜೊತೆ ಸುತ್ತಬೇಕನ್ನೋ ಆಸೆ ಐತನು? ತಪ್ಪು ಇನ್ನೊಂದ್ಸಲ ಅವ್ರ ಜೊತೆ ಹೊಸ್ಲ ದಾಟಿದೆ ಅಂದ್ರ ನೀ ಅಕ್ಕ ಅನ್ನೋದು ಮರಿಬೇಕಾಗುತ್ತಾ? ಹಿಂಗ ಅನ್ನಕತ್ತಾಳ ಅಂತಂದ ಏನಾರ ಅವ್ರ ಮುಂದೆ ಹೇಳಿದೆ ಅಂದ್ರ ನೆನಪಿರ್ಲಿ, ಮನೆ ಬಿಟ್ಟು ಹೊರಗೆ ಹಾಕ್ಬೇಕಾಗುತ್ತ. ಇಲ್ಲಿ ನೋಡಿಲಿ, ಯಾಕೆ ಕಣ್ಣೀರು ಹಾಕಾಕತಿ, ಯಾಕೆ ಧೈರ್ಯ ಕಳ್ಕೊಳಕತಿ? ಪ್ರಭು ಶ್ರೀರಾಮಚಂದ್ರ ತಾಯಿ ಸೀತಾಮಾತಿನ 14 ವರ್ಷ ವನವಾಸ ಕಳಿಸಿದಾಗ ಹೆಂಗೆ ಜೀವನ ಮಾಡಿರ್ಬೇಕು, ಹೆಂಗೆ ಬದುಕಿರಬೇಕು? ತಾಯಿ ಸೀತಾಮಾತಿನೂ 14 ವರ್ಷ ವನವಾಸ ಮುಗಿಸಿ ಬಂದ್ರಲ್ಲ, ಪ್ರಭು ಶ್ರೀರಾಮಚಂದ್ರ ಮ್ಯಾಗ ಎಷ್ಟು ನಂಬಿಕೆ ಇಟ್ಟಿರಬೇಕು, ಎಷ್ಟು ದಾರಿ ಕಾಯ್ದಿರಬೇಕು. ನಿನಗೂ ಅಂಥ ಹೊತ್ತ ಬಂದೈತಿ, ಏನಂದ್ರು ಅನಿಸ್ಕೋ. ನಿನ್ನ ಸಂಬಂಧ ನಾ ಇರ್ತೀನಿ, ನನ್ನ ಸಂಬಂಧ ನೀ ಇರ್ತೀಯಲ್ಲ.
ಮನೆಯವ್ರು ಹೆಂಗೆ ಚುಚ್ಚಿ ಮಾತಾಡಿದ್ರ ನಂಗೆ ಆ ಮನ್ಯಾಗ ಹೆಂಗೆ ಕಾಳು ನಿಂದಿರ್ತಾವ್ರಿ. ಏ ಹುಚ್ಚಿ, ಪರಿನವ್ರಿಗೆ ನಮ್ಮ ಬಗ್ಗೆ ವಿಚಾರ ಮಾಡಕ್ಕೆ ಹುಚ್ಚಿಡ್ದೈತತ್ ಮಾಡ್ಯಾನ. ಏನ ಅವಮಾನ ಆದರೂ ಮನ್ಯಾನವ್ರಿಂದ ಅವಮಾನ ಆಗೋದು, ಏನ ಮಾತು ಬಂದರೂ ಸಂಬಂಧಿಕರಿಂದ ಮಾತು ಬರೋದು. ಇದು ಸಂಸಾರ ಐತಿ, ಸಾಯುತಕ ತಪ್ಪಿದ್ದಲ್ಲ. ಗಟ್ಟಿದೆರೆಯಾಗಿ ಬಾಳ್ಬೇಕಾಗತ್ತೆ. ನನ್ನ ತಂಗಿ ಮನಸ್ಸು ಭಾಳ ಕಲ್ ಮಾಡ್ಕೊಂಡಳ. ನಿನ್ನ ತಂಗಿ ಮನಸ್ಸ ಬೂದಿ ಮುಚ್ಚಿದ ಕೆಂಡದಂಗೆ ಐತಿ. ಗಾಳಿ ಬಿಟ್ರೆ ಸಾಕು ಉರಿನ ಹತ್ಕೋತೈತಿ. ಹಂಗೆ ನಮ್ಮವು ಗಾಳಿ ಉದಾಕತ್ತಾಳ, ಉರಿ ಹತ್ತಾಕತೈತಿ. ತಿಳಿಸಿ ಹೇಳ್ತೀನಿ, ತಿದ್ಕೋತಾಳ. ನೀ ಧೈರ್ಯ ಕಳ್ಕೊಬೇಡ. ಯಾರೇನೇ ಅಂದ್ರು ನೀವು ನನ್ನ ಜೋಡಿ ಇರ್ತೀರಲ್ಲ. ಇರೋದು ಅಷ್ಟ ಯಾಕ, ನಿನ್ನ ಜೋಡಿ ಇದ್ದು ನಿನ್ನ ಕಣ್ಣೀರು ಒರೆಸೋ ಕೈ ನನ್ನೂ ಆಗಿರ್ತಾವ. ಯಾವ ಚಿಂತೆ ಮಾಡಬೇಡ. ಇದು ದೇವ್ರ ಸಾಕ್ಷಿಯಾಗಿ ಹೇಳಾಕತ್ತೀನಿ. ಬಾ. ಯಾವಾಗ ನೋಡಿದ್ರು ಅಕ್ಕಿನ ತಗೊಂಡ್ ತಿರುಗ್ತಿರಿ. ಇದ್ದಕ್ಕೇನ್ ಸಾಯ್ಬೇಕೇನು? ಗೊತ್ತಿದ್ದು ಹದ್ ಮೀರ್ ಮಾತಾಡಕತ್ತಿಲ್ಲ ಯಾಕ? ಇತ್ತೀಚೆಗೆ ನೀವು ಮಾತಾಡಕತ್ತಿದ್ದು ಮಾಡಾಕತ್ತಿದ್ದು ಯಾವ್ದು ನನ್ನ ಮನ್ಸಿಗೆ ಸರಿ ಅನ್ಸವಲ್ತು. ಆಕೆ ನಿಮ್ಮ ಅಕ್ಕದಳ. ನನ್ನ ಮೆಚ್ಚಿ ಮನೆ ಬಿಟ್ಟು ಓಡಿ ಬಂದಕ್ಕೆಲ್ಲ ಬ್ಯಾರೆ ಜಾತಿ ಆಕೆಲ್ಲ. ನಿನ್ನ ಒಡ ಹುಟ್ಟಿದ ಅಕ್ಕದಳ. ಆಕಿನ ಕಂಡ್ರೆ ಇಟ್ಟು ಕೆಂಡ ಕಾರ್ದಂಗೆ ಮಾಡಾಕತ್ತಿಲ್ಲ. ನೀನಲ್ಲ ಮುಂದಿತ್ತು ಮದ್ವೆ ಮಾಡಿಸಿದ್ದ. ಮುಂದ್ ನಿಂತ್ ಮದ್ವಿ ಮಾಡಿನಂತಂದು ಮೊದಲ್ ಮದ್ವೆ ಅದಕ್ಕಿನ ಮರ್ತ್ ಅಡ್ಡಾಡಕತ್ತಿರಲ್ಲ. ಮರ್ತಿಲ್ಲ, ಮರ್ತ ಅಡ್ಡಾಡಕತ್ತಿಲ್ಲ. ಇಬ್ಬರು ಒಂದ ತಕಡೆ ಇಟ್ಟು ತೂಗಿನಿ. ನೀ ಯಾರ್ಯಾರೋ ಮಾತು ಕೇಳಿ ನಿನ್ನ ಮನಸ್ಸು ಬದಲು ಮಾಡ್ಕೊಳಕತ್ತಿ, ಬದಲು ಮಾತಾಡಕತ್ತಿ. ಮೊದಲು ಹೆಂಗಿದ್ದೆ ಹಂಗಿರು. ಚಲೋ ಕಾಲು ಕೂಡಿ ಬಂದೈತಿ. ಮರ್ತೇನ? ಬಾಳ್ ವರ್ಷ ಕೊಟ್ಲಾಗಿನಂತಂದು ಅದು ಆಕಿ ಬಂದ್ ಮೇಲೆ ಒಟ್ಲಾಗಿನಂತಂದು ಆಕಿನ ವಹಿಸ್ಕೊಂಡ್ ಮಾತಾಡ್ಬೇಡ್ರಿ. ಆಕಿ ನಿನ್ನ ಒಡ ಹುಟ್ಟಿದಾಗ ಕಣೋದು ಮರ್ಯಾಕಿದ್ರ ಮರ್ತು ಬಿಡು. ನಾನು ಹೆಂಗಿರ್ಬೇಕು ಹಂಗಿರ್ತೀನಿ. ಆಕಿ ನಿನ್ನ ಒಡ ಹುಟ್ಟಿದಾಕ ಕಳ್ಳ ಬಳ್ಳಿ ಕುನು ಇತ್ತಂದ್ರೆ ನಾ ಹೇಳ್ದಂಗೆ ಕೇಳ, ಮನಿ ಮುಂದೆ ಸಾಕ್ತದ ಅಷ್ಟ. ತವ್ರ ಮನೆಗೆ ಹೋಗಾಕು ಅಲ್ಲ ಅಂತಾಳ, ಗಂಡನ ಬಿಟ್ಕೊಡಂಗಿಲ್ಲ ಅಂತಾಳ. ನಾ ಹೇಳ್ದಂಗ ಮಾಡ. ಹಾಲ್ದಾಗ ವಿಷ ಬೆರೆಸಿ ಕುಡ್ಸೋದಂದ್ರ ಹೆಂಗ್ರಿ? ಏ ಹುಚ್ಚಿ, ಒಮ್ಮೆ ಗಟ್ಟಿ ಧೈರ್ಯ ಮಾಡಿದಂದ್ರ ನಿನ್ನ ಬಾಳೆ ಮೆಟ್ಟಿ ನಿಂತಿರ್ತೈತಿ. ಒತ್ತಟ್ಟಿ ನೋಡಿದ್ರ ಆಕಿ ನನ್ ಒಡ ಹುಟ್ಟಿದ ಅಕ್ಕ, ಒತ್ತಟ್ಟು ನೋಡಿದ್ರ ಆಕಿ ನನ್ ಸೌತಿ. ಶಾಶ್ವತಾಗಿ ನಿನ್ನ ಸೌತೆಗೆ ಉಳ್ಯಾಕ ಬಂದಾಳ. ನಿನ್ನ ಬಾಳೆ ಉಳಿಸ್ಕೋತೇವೋ, ನಿನ್ನ ಕಾಲ ಮೇಲೆ ನೀನ ಕಲ್ ಚಲ್ಕೋತೇವೋ ಅದನ್ನ ನೋಡ್ಕೋ. ನಿನ್ ಮಾತು ಒಪ್ಕೊಂತೀನತ್ತಿ, ಆದ್ರ ಆಕಿ ಹಾಲು ಹೆಂಗ್ ಒಯ್ದು ಕೊಡೋದು? ಯಾವ ತರ ಹಾಲು ಕುಡ್ಸೋದು? ನೋಡು, ಹೊತ್ತು ನೋಡಿ ಹಾಲ್ನಾಗ ವಿಷ ಹಾಕಿಡ. ನಾನ ಬಂದು ಕುಡ್ದ ಬೆಳಿಗ್ಗೆ ನೋಟಿಗೆ ಸೆಟ್ಟತ್ ಹೊಕ್ಕೈತಿ. ಆಕಿದು ಬಾಳ ಅತಿ ಆತೈತಿ. ನೀ ಹೇಳ್ದಂಗ ಮಾಡೋದು ಚಲೋ. ನೋಡು, ಇದು ನನ್ನ ಮಗನಿಗೆ ಸಂಶಯ ಬರಬಾರ್ದ. ಮೊದಲೇ ಇತ್ತಿತ್ಲಾಗ ನಮ್ಗೆ ಶೇರ್ವಲ್ಲಾಗ ನಾವು ಏನಾಗ್ಯದ ಅಕ್ಕಾಗ? ಬಾಕಲ್ದಾಗ ಹೆಂಗೆ ಕುಂತಾಳ? ಅಕ್ಕ 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 ಏನಾಯ್ತಕ್ಕ? ಇವರೆಲ್ಲಿ ಯಾರಕ್ಕ? ಏನಾಯ್ತಕ್ಕ? ಇವರೆಲ್ಲ ಯಾರಕ್ಕ? ನಿಮ್ಮ ಮಾವ ವಿಷ ತಗೊಂಡ್ಬಿಟ್ಟಾರ. ಅಕ್ಕ ಏನ್ ಹೇಳಕತ್ತಿ ನೀನು? ಹೋಗೊಂಡ್ ಬೈ ಎಲ್ಲದರ. ಅದಕ್ಕೆ ಅನಕ್ಕ ಆಯಾರ ಸಣ್ಣಕ್ಕರು ಹೊಲದ ಕಡೆ ಓಡೋದ್ರ. ತಮ್ಮ ಅವ್ರಿಗೆ ಏನಾಗೈತೋ ಏನೋ, ನನ್ನ ಹೊಲ ಕಡೆ ಕರ್ಕೊಂಡು ಹೋಗ. ಬಾ ಹೋಗುನ್ ಲಗುನ ಬಾ. ಶಿವು ರೀ ಎಲ್ಲಿ ಹೋಗ್ಯಾನೋ? ಶಿವು ಎಲ್ಲ ಹುಡ್ಕ್ಯಾಡ್ಬೇಕ ಅವನ. ಶಿವು
ಶಿವು ರೀ ರೀ ಶಿವು ರೀ ರೀ ಶಿವು ಮಾವ ಇಲ್ಲೇ ಇರ್ತಾರ ಬಾ ಕಾಯಿಲಾದ್ರು ಮಾವ 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 ಅಕ್ಕ ಎಲ್ಲದ ನೋಡ ಇಲ್ಲಿ ಬಾಕ ಹೊಲ ಇಲ್ಲಿ ಬಾ ಬಾಕ ಬಾಕ ಬಾ ಶಿವು ಶಿವು ಹೇಳು ನಿಮ್ಮವ್ವ ಬಂದಲ್ಲಿ ಮಾತಾಡಪ್ಪ ಶಿವಣ್ಣ ಯಾಕೋ ಇಂಥ ಕೆಲಸ ಮಾಡ್ದಿ ಬಾಕ ಬಾ ತಮ್ಮ ಎಲ್ಲದ ನೋಡ ತಮ್ಮ ಅಕ್ಕ ಇಲ್ಲೇ ಇರ್ತಾರ ಬಾ ಅಕ್ಕ ಮಾವ ಮಾವ ರೀ ರೀ ಶಿವು ಹೇಳು ನಿಮ್ಮವ್ವ ಬಂದಲ್ಲಿ ಮಾತಾಡೇಳು ಶಿವು ಹೇಳಪ್ಪ ಶಿವು ಹೇಳು ಮಾವ ಹೇಳು ಮಾತಾಡೇಳು ಶಿವು ರೀ 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 ಅತ್ತಿ ಇವ್ರಿಗೇನಾರ ಹೆಚ್ಚು ಕಮ್ಮಿ ಆಯ್ತಂದ್ರೆ ನಾನು ಬದುಕಿರಲ್ಲ ಅತ್ತಿ ಅರಿ ಎಲ್ಲ ಮಾತಾಡ್ಬೇಡವ ಮಾವ ಶಿವು ಸಂತು ನೋಡು ನಿಮ್ಮ ಮಾವ ಮಾತಾಡುವಲ್ಲ ಬಾರೋ ದವಾಖಾನಿಗೆ ಏನು ಬಾರೋ ನಮ್ ಜೋಡಿ ಮಾತಾಡುವಲ್ಲ ಬಾರೋ ಶಿವು ರೀ ಅಪ್ಪಿ ನಿಮ್ಮ ಮಾವ ವಿಷ ಕುಡ್ದಾನಪ್ಪಿ ಬಾ ದವಾಖಾನಿ ಕರ್ಕೊಂಡು ಹೋಗು ಬಾ ಅಪ್ಪಿ ಮಾವ 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 ಮಾತಾಡು ಮಾವ ಮಾತಾಡು ಮಾವ ಮಾವ ಮಾತಾಡು ಅತ್ತಿ ಕೂತ್ರ ಕೆಲ್ಸ ಆಗೋದಿಲ್ಲ ನಡಿ ದವಾಖಾನೆ ನಡಿಯಪ್ಪ ಮೊದಲು ದವಾಖಾನೆ ತಗೊಂಡು ಹೋಗು ನಡಿ ಹಿಡಿಯ ಶಿವು ನಿನಗೆ ಅವ್ವ ಅಂತ ಕರೆಯಕ್ಕೆ ನನಗೆ ಬಾಯಿ ಬರವಲ್ದು. ದೊಡ್ಡಕ್ಕಾಗಿ ಮನ್ಯಾಗ ಹಿರಿಯ ಮನುಷ್ಯಳಾಗಿ ಇಂಥ ತೆಗ್ದ ಯಾಕೆ ಮಾಡಿದ್ ನೀನು? ಯಾರು ಒಬ್ರಿಗೆ ಏನಾರ ಹೆಚ್ಚಿಕಮ್ಮಾಗಿತ್ತಂದ್ರೆ ಯಾರಿಗೆ ಕೆಟ್ಟ ಹೆಸರು ಅನ್ನೋದು ಗೊತ್ತಿಲ್ಲ ಅವ ನಿನಗೆ? ನಿನಗೇನಾಗಿಲ್ಲಪ್ಪ ಅಷ್ಟ ಸಾಕು ದೇವ್ರ ಆ ದೊಡ್ಡವದಾನ. ನೀ ಹಡದ ಮಗಗ ಏನಾಗಿಲ್ಲ ಅಂತ ದೇವ್ರ ದೊಡ್ಡವದಾನ. ನಾನು ನಂಬಿ ನಡ್ಯಾಕೆ ಬಂದಕ್ಕಿಲ್ಲ ಈಕಿಗೆ ಏನಾರ ಹೆಚ್ಚಿಕಮ್ಮಾಗಿತ್ತಂದ್ರೆ ನಿನಗೆ ಖುಷಿ ಇತ್ತೇನ ಅವಾಗ? ಏನು ಮಾತಾಡ್ತೀವ? ಹಿರಿಯ ಮನುಷ್ಯಳಾಗಿ ಇಬ್ಬರನ್ನು ಮುಂದೆ ಹಾಕೊಂಡು ಜೀವನ ಮಾಡೋದಿರ್ತೈತಿ. ಆದ್ರೆ ನೀ ಏನು ಮಾಡಕತ್ತಿ? ಮಗ ಸಿಟ್ಟಿಗೆ ಏನಾರ ಹೇಳ. ಏನ್ ಹೇಳಿ ಅತ್ತಿ, ನೀ ಹೇಳ್ದಂಗ ನಾ ಕುಣಿಬಾರ್ದಿತ್ತು. ಏ ಮಂಗ್ಯ, ಎಲ್ಲಾರು ಕೂಡ ನನ್ನ ಕೆಟ್ಟ ಮಾಡಾಕತ್ತೀರೇನ? ನಿನ್ ಮಾತಿಗೆ ತಲೆ ಕೊಟ್ಟು ಒಡ ಹುಟ್ಟಿದ ಅಕ್ಕ ಅನ್ನೋದ ನಾ ನೋಡ್ಲಿಲ್ಲ ಅತ್ತಿ. ಬ್ಯಾಡ ಬ್ಯಾಡ ಅಂದ್ರು ನಮ್ಮ ಅಕ್ಕನ ಮದುವೆ ಆಗ್ಬೇಕಂತ ನೀನ ಹಠ ಹಿಡ್ದಕ್ಕಿ. ಈಗ ನಾ ಬ್ಯಾಡ ಬ್ಯಾಡ ಅಂದ್ರು ನಿಮ್ಮ ಅಕ್ಕನ ದ್ವೇಷ ಮಾಡ್ದಕ್ಕಿ ನೀನ. ನಮ್ಮವ್ಗೆ ಏನು ಅನ್ನೋದೈತಿ? ನಿನ್ನ ಬುದ್ಧಿ ನಿನ್ನ ಕೈ ಆಗಿತ್ತಂದ್ರೆ ಇಷ್ಟೆಲ್ಲ ಯಾಕೆ ಹಾಕಿತ್ತ? ಆದ್ರೆ ಒಂದು ಮಾತು ಹೇಳ್ತೀನಿ ಕೇಳ, ಇದ್ರ ಯಾರ್ದ್ರ ಒಬ್ಬರು ಜವಾಬ್ ಆಕೈತಿ. ನೀ ಬದಲಾಗಟ್ಟ. ಇಲ್ರಿ, ಇನ್ಯಾವತ್ತು ಕನಸು ಮನಸ್ನಾಗೂ ಇಂಥ ಕೆಲಸ ಮಾಡೋದಿಲ್ರಿ. ನಾನಾತು ನಮ್ಮ ಮನಿ ಆತು ಅಂತ ಇದ್ಬಿಡ್ತೀನಿ. ಬೇಸಿದ್ರು ತಗೋರಿವ, ಅಕ್ಕ ತಂಗಿಯರ್ ಒಂದಾಗಿ ನನ್ನ ಕೆಟ್ಟ ಮಾಡಿಟ್ರಿ. ನೀನು ಸ್ವಸ್ಥರಿ ಕೆಟ್ಟಾದ್ರೆ ನಡೀತಿತ್ವ, ಆದ್ರೆ ಮಗನ ಕಣ್ಣಿಗೆ ಕೆಟ್ಟ ಆಗಿಬಿಟ್ಟಿಲ್ಲ. ಮತ್ತಿನ್ನೇನು ಕೆಟ್ಟ ಅನ್ನೋ ಪದ ನಾ ಬಳಸಲಿ? ಒಂದು ಮಾತು ಹೇಳ್ತೀನಿ, ಹೊಂದ್ಕೊಂಡಿದ್ರೆ ಒಂದ ಮನ್ಯಾಗ ಹೊಂದ್ಕೊಂಡಿರಿ. ಇಲ್ಲ ಅಂದ್ರೆ ಜೀವ ಹೋಗೋ ಲೆಕ್ಕಕ್ಕೆ ಬಂದೈತಂದ್ರೆ ಯವ್ವ ನಾ ಮನೆ ಬ್ಯಾರೆ ಮಾಡತ್ತೀರಿ. ಇರೋವ್ರಿ ರೀ, ಹೋಗ್ರಿ. ಏ ನಿಂದ್ರು ತಮ್ಮ, ಏ ಜೀವಕ್ಕೆ ಏನ್ರ ಮಾಡ್ಕೊಂಡನ ಏನು ಹೋಗೇನ? ಬಂಗಾರದಂತ ನನ್ನ ಗಂಡನ ಕಣ್ಣಿಗೆ ಕೆಟ್ಟ ಮಾಡಿಟ್ಟಲ್ಲ ಅತ್ತಿ. ಅಕ್ಕ ಎದ್ ಬಾ.
ಹುಟ್ಟಿದ ಅಕ್ಕಗೆ ಹಾಲಿನಾಗ ವಿಷ ಹಾಕಾಕತಿ ಅಂದ್ರೆ ನಿನ್ನ ಬುದ್ಧಿ ಎಷ್ಟು ಕೀಳು ಮಟ್ಟಕ್ಕೆ ಇಳದೈತಿ ಅಂತ ನನಗೆ ಗೊತ್ತಾಗವಲ್ದ. ಅಂದ್ರೆ ನಿನ್ನ ಸ್ವಾರ್ಥಕ್ಕಾಗಿ ನೀ ಯಾರನ್ನ ಬೇಕಾದ್ರೂ ಸಹ ಹಿಡಿತಿ ಬಿಡಂಗಾರ. ರೀ ಇದ್ ನಾನಾಗೆ ಸ್ವಂತ ಬುದ್ಧಿಯಿಂದ ಮಾಡಿದ್ದಲ್ರಿ, ದೇವ್ರ ಮೇಲೆ ಆಣಿ ಮಾಡಿ ಹೇಳ್ತೀನಿ ರೀ. ಏಯ್, ದೇವ್ರ ಮ್ಯಾಗ ಹಾನಿ ಮಾಡಿ ದೇವ್ರ ಮರ್ಗ ಯಾಕೆ ಕಟ್ಕೋತೀಯ? ಮಾಡೋ ಕಾರ್ಬಾರೆಲ್ಲ ಮಾಡಿ ಏನಂದ್ರೂ ಬರೋದಿಲ್ಲ, ಏನು ಹಾಡಿದ್ರು ಬರೋದಿಲ್ಲ. ಪುಣ್ಯಕ್ಕೆ ಆಕಿನ ಜೀವ ಉಳ್ದೈತಿ, ಹೊಟ್ಟೆಗಿನ ಕೂಸಿನ ಜೀವ ಉಳ್ದೈತಿ. ಏನರ ಹೆಚ್ಕಮ್ಮಾಗಿದ್ರೆ ಆ ಪಾಪ ನೀನ ಕಟ್ಕೋತಿದ್ದಿಲ್ಲ. ಅಕ್ಕನ ಗುಣಕ್ಕ ಆ ದೇವ್ರ ಓಳ್ ಮಾಡಿದ್ನಲ್ಲ ಅಷ್ಟ ಸಾಕು. ದೇವ್ರ ಒಂದು ವೇಳೆ ಕೈ ಚೆಲ್ಲಿ ಬಿಟ್ಟಿದ್ನಂದ್ರೆ, ಮರ್ತು ನಾನು ಕರ್ಕೊಂಡಿದ್ದಂದ್ರೆ ವಿಧಿ ವ್ಯಾಗ ಬಾಳೋ ಪರಿಸ್ಥಿತಿ ಬರ್ತಿತ್ತಲ್ಲ, ಅದೆಲ್ಲ ಎಲ್ಲಿ ಹೋಯ್ತ? ಅದೆಲ್ಲ ನಿನ್ನ ನೆನಪಿ ಬರ್ಲಿಲ್ಲ ಏನ? ಬ್ಯಾಡ್ರಿ, ಹಂಗ್ ಮಾತಾಡ್ಬೇಡ್ರಿ. ಏನೋ ಮಾಡ್ತೀನಿ, ಕೆಲಸ ಮಾಡ್ಬಿಟ್ಟಿನಿ ಅಂದಂದ್ ಹಂಗ್ಸಕ್ ಹೋಗ್ಬೇಡ್ರಿ. ನಿಮ್ಮ ಅಕ್ಕಗೆ ಆಸರಿಲ್ಲ ಅಂತೇಳಿ ನೀ ಹೇಳಾನ ನಿಮ್ಮ ಅಕ್ಕನ ಕೊಳ್ಳಿಗೆ ತಾಳಿ ಕಟ್ಟೀನಿ. ಆ ತಾಳಿ ಹರ್ಸಾಕ ನೀನ ಮುಂದಾಗಿ ಅಂದ್ರೆ ನಿನ್ನ ತಾಳಿನೂ ಹರಿತೈತೆ ಅನ್ನೋದು ನಿನಗೆ ನೆನಪಿರ್ಲಿ. ರೀ ಇದಕ್ಕೆಲ್ಲ ಕಾರಣ ಅತ್ತೀರಿ ಅಂದ್ರ ನಿಮ್ಮ ಅವ್ವ. ಏ, ನಮ್ಮ ಅವ್ವನ ಮಾತು ಕೇಳಿ ಇಂಥ ದಗದಾಗ ಮಾಡಿದೆ ನೀನು. ಆಕಿ ಒಂದು ಕಣ್ಣಿಗೆ ಬೆಣ್ಣಿ ಒಂದು ಕಣ್ಣಿಗೆ ಸುಣ್ಣ ಹಂಗೆ ಮಾಡ್ತಾಳೆ. ಅಂಥಕ್ಕಿ ನಮ್ಮ ಸಂಸಾರ ಒಳಗೆ ಹುಳಿ ಹಿಂಡು ದಗದ ಮಾಡಿದೆಲ್ಲ. ಏನಾರು ಹೆಚ್ಚು ನಿಮ್ಮ ಅಕ್ಕ ಸತ್ತಿದ್ಲಂದ್ರೆ ನಿಮ್ಮ ಅಕ್ಕ ಬಿಡು, ನಾ ಏನಾರ ಸತ್ತಿದ್ನಂದ್ರೆ ಮನಿಗೆ ದೀಪ ಇಲ್ಲಾರಂಗಾಕಿತ್ತ. ಇನ್ಮೇಲೆ ಅಕ್ಕನ್ನ ಕಣ್ಣಾಗ ಕಣ್ಣಿಟ್ಟು ನೋಡ್ಕೊಂತೀನ್ರಿ. ಇದೊಂದ್ಸಲ ನನ್ ಕ್ಷಮಿಸ್ಬಿಡ್ರಿ. ನಂಬಿಕೆ ಅನ್ನೋದ ಕಳ್ಕೊಂಡ ಮ್ಯಾಗ ಇನ್ನೇನು ಕ್ಷಮಿಸೋದು, ಇನ್ನೇನು ನಂಬೋದು. ನಿನ್ನ ಒಡ ಹುಟ್ಟಿದ ತಂಗಿನ ನಿನಗೆ ಹಾಲಿನಾಗ ವಿಷ ಹಾಕಿ ಕೊಡಾಕತ್ತಾಳಂದ್ರೆ ಯಾವ ಧೈರ್ಯದ ಮ್ಯಾಗಿನ ಈ ಮನ್ಯಾಗ ಇರ್ತೀನಿ ನೀನು. ನಮ್ಮವಂತರು ತಾಯಿ ಗುಣನ ಹೊಂದಿಲ್ಲ, ನಿಮ್ಮ ತಂಗಿ ಅಂತರು ಲೆಕ್ಕದಾಗ ಇಲ್ಲ. ಅದು ಏನಾರ ಆಗ್ಲಿ, ದೇವ್ರು ಇದರಿಂದ ಹೋಲ್ ಮಾಡಿದ್ನಲ್ಲ ಅಷ್ಟ ಸಾಕು. ಒಂದು ಅರಗಳಿಗೆ ದಗದನ್ನೋದು ಮರ್ತ ಹಾಲು ಕುಡಿದಿದ್ದೆ ಅಂದ್ರೆ ನಿನ್ನ ಜೀವನ ಹೋಗಿತ್ತಲ್ಲ. ನಿನ್ನ ಜೀವ ಹೋಗಿತ್ತಂದ್ರೆ ಖುಷಿ ಇರ್ತಿತ್ರಿ, ಎಲ್ಲರಿಗೂ ಖುಷಿ ಇರ್ತಿತ್ತು. ಯಾರಿಗೆ ಖುಷಿ ಇರ್ತಿತ್ತೋ, ಯಾರಿಗೆ ದುಃಖ ಇರ್ತಿತ್ತೋ, ಯಾರು ಕಂಡಾರ, ಯಾರ ಮನಸ್ಸಿನಾಗ ಏನೈತೆ ಅನ್ನೋದು ಈಗ ತಿಳ್ದಂಗಾತ. ನಿನ್ನ ಒಡ ಹುಟ್ಟಿದ ತಂಗಿನ ನಿನಗೆ ವಿಷ ಹಾಕಿ ಹೇಳಂದ್ರೆ ಇನ್ನು ಯಾರು ನಂಬೋದು? ಇನ್ನು ನಮ್ಮವ್ವ ಮನೆ ಬೆಳಗಾಕತ್ತೈತಿ, ಇನ್ನೊಂದು ತೋಟದಿಂದಾಗ ಮಡಿಲಾಗ ಮೊಮ್ಮಕ್ಕಳು ಹುಟ್ಟಿ ಬರ್ತಾವು, ಆಡಿಸ್ಬೋದು ಅಂತೇಳಿ ಆಕಿಗೆ ಅರಿವಿಲ್ಲ. ಅಂಥಕ್ಕಿನ ಇಂಥಕ್ಕಿ ತಿಳಿ ತುಂಬಿ ಹಾಲಿನಾಗ ವಿಷ ಬೆರೆಸಿ ಕೊಟ್ಟಾಳಂದ್ರೆ ಯಾವ ಹೊತ್ತಿನಾಗ ಯಾವ ಹಾವು ಇರ್ತೈತಿ, ಯಾರ ಮನಸ್ಸಿನಾಗ ಏನು ಇರ್ತೈತಿ ಅನ್ನೋದು ಇನ್ನೂವರೆಗೂ ಯಾರಿಗೂ ತಿಳಿದಿಲ್ಲ ನೋಡ. ಅವ್ರು ಹಂಗೆ ಮಾಡ್ಯಾರ ಅಂತೇಳಿ ಅವ್ರ ಮೇಲೆ ಸಿಟ್ಟಿ ಬರಕ್ಕೆ ಹೋಗ್ಬಿಡ್ರಿ, ನಿಮ್ಮ ಕೈ ಮುಗಿತೀನಿ. ನಿನ್ನ ನೋಡಿದ್ರೆ ಯಾವ ರೀತಿ ಹೊಗಳ್ಬೇಕು ಅನ್ನೋದು ಗೊತ್ತಾಗಲಾಗೈತಿ. ಒಂದು ರೀತಿ ನೋಡಿದ್ರೆ ಹೇಮರೆಡ್ಡಿ ಮಲ್ಲಮ್ಮನ ಗುಣದಕ್ಕಿ, ಒಂದು ರೀತಿ ನೋಡಿದ್ರೆ ಕಡ್ಲಿಮಟ್ಟಿ ಕಾಶಿಬಾಯಿ ಗುಣದಕ್ಕಿ, ಒಂದು ರೀತಿ ನೋಡಿದ್ರೆ ಸತಿ ಸಾವಿತ್ರಿ ಗುಣದಕ್ಕಿ. ಯಾವ ರೀತಿ ಕಂಡ್ರು ನಿನ್ನ ಕೈ ಮುಗಿದು ಒಂದ ನನ್ನ ದಾರಿ, ಅದನ್ನು ಬಿಟ್ಟು ಬೇರೆ ಏನು ಗೊತ್ತಿಲ್ಲ ನನಗೆ. ಗಂಡಾಗಿ ಎಂತಿ ಕೈ ಮುಗಿದ್ರೆ ಎಂತಿ ಐಸ್ ಕಡಿಮೆ ಆಕೈತ್ರಿ. ನಿನಗೆ ಸಾವು ಅನ್ನೋದು ಬರ್ತಂದ್ರೆ ನನ್ನ ಕಣ್ಣು ಮುಂದೆ ಸಾವು ಬರಲಿ ಯಾಕಂತ ಕೇಳ. ಮುತ್ತೈದೆಯಾಗಿ ನನ್ನ ಕಣ್ಣು ಮುಂದೆ ನಕ್ಕೋತ ಜಮ ಬಿಟ್ಟಿರ್ತಿಲ್ಲ ಅಷ್ಟು ಸಾಕು. ಒಂದು ವೇಳೆ ನಿನ್ನ ಕಣ್ಣು ಮುಂದೆ ನಾ ಕಣ್ಣು ಮುಚ್ಚಿದ್ನಂದ್ರೆ ಇವರು ನಿನಗೆ ಎಷ್ಟು ತೊಂದರೆ ಕೊಡ್ಲಾಕಿಲ್ಲ. ಸಾವು ಬರ್ತಂದ್ರೆ ಮುತ್ತೈದೆ ಸಾವು ಬರಲಿ.